ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮಾರ್ಕೆಟಿಂಗ್ ಮಾಡ್ತಾ ಇರುವಂತಹ ರೆಸಿಪಿಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿ. ಸೊ ಅದರ ಪ್ರಕಾರವಾಗಿ ಇವತ್ತು ಪಾರ್ಟ್ 3 ಅಂದರೆ ಪಾರ್ಟ್ ಫಸ್ಟಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೇಳ್ಕೊಟ್ಟಿದ್ದೀನಿ, ಹಾಗೆ ನುಗ್ಗೆ ಸೊಪ್ಪಿನ ತೊಕ್ಕು ಪಾರ್ಟ್ ಸೆಕೆಂಡಲ್ಲಿದೆ. ಪಾರ್ಟ್ 3 ಬಂದು ನಿಮಗೆ ಕಡಲೆಬೇಳೆಯ ಹೋಳಿಗೆನ ನಾನಿವತ್ತು ತೋರಿಸ್ತಾ ಇರುವಂಥದ್ದು. ಸೊ ನಾನಿವತ್ತು ಒಂದು 90 ಹೋಳಿಗೆ, ಅಪ್ರಾಕ್ಸಿಮೇಟ್ಲಿ ಒಂದು 90 ಹೋಳಿಗೆಗಾಗೋ ಅಷ್ಟು ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು. ನನಗೆ ಒಂದು ಚಿಕ್ಕದಾಗಿ ಆರ್ಡ್ರ್ ಬಂದಿದೆ, ಅಂದರೆ ಒಂದು 70 ಹೋಳಿಗೆಗೆ ಆರ್ಡ್ರ್ ಬಂದಿದೆ. ಸೊ ಆರ್ಡ್ರ್ ಬಂದಮೇಲೆ ಬರೀ ಆರ್ಡ್ರಿಗೆ ಅಂತ ಮಾಡಲಿಕ್ಕಾಗಲ್ಲ, ಸ್ವಲ್ಪ ಹೆಚ್ಚಿಗೆನೂ ಮಾಡ್ತೀವಿ. ಹಾಗಾಗಿ ಒಂದು 30 ಹೆಚ್ಚಿಗೆ ಮಾಡ್ತೀವಿ. ಸೊ ಅಲ್ಲಿಗೆ ನಾನು 1 kgಗೆ 60 ಹೋಳಿಗೆ ಅಂತ ಹೇಳಿ ಲೆಕ್ಕ ಹಾಕ್ತೀನಿ. ಸೊ ಇನ್ನು 30 ಎಕ್ಸ್ಟ್ರಾ, ಅಲ್ಲಿಗೆ 1.5 kg ಮೈದಾಗೆ ನಾನಿವತ್ತು ಅಳತೆನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮನೆ ಮಟ್ಟಿಗೆ ಮಾಡೋದಾದರೆ ಮಾಡ್ಕೋಬೋದು. ಕ್ವಾಂಟಿಟಿನಲ್ಲಿ ಬೇಕಾದರೆ ಚೇಂಜಸ್ ಮಾಡಿಕೊಂಡು, ನಿಮಗೆ ಕಡಿಮೆ ಬೇಕಂದರೆ ಕಡಿಮೆನೇ ಮಾಡ್ಕೋಬೋದು, ಡಿವೈಡ್ ಮಾಡಿಕೊಂಡು. ಸೊ ನೀವು ಪ್ರೊಫೆಷ್ನಲ್ ಆಗಿ ಮಾರ್ಕೆಟಿಂಗ್ ಮಾಡೋ ಥರ ಏನಾದರೂ ಮಾಡ್ತೀನಿ ಅಂದಾದರೆ ಇದರಲ್ಲಿ ಡಬಲ್ ಕೂಡ ಮಾಡ್ಕೋಬೋದು. ಸೊ ಇವತ್ತು ಬನ್ನಿ, ಫಸ್ಟು 90 ಹೋಳಿಗೆಗೆ ಎಷ್ಟು ಕ್ವಾಂಟಿಟಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ನಾನಿಲ್ಲಿ ಕೊಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸೊ ನೀವು ಪ್ರೊಫೆಷ್ನಲ್ ಆಗಿ ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ಲ. ಹೋಳಿಗೆಗೆ ಹೂರಣ ಮಾಡಲಿಕ್ಕೆ ಅಂತ ಹೇಳಿ ನಾನು 1.5 kg ಕಡಲೆಬೇಳೆನ ತೊಗೊಂಡಿದ್ದೀನಿ, ಹಾಗೆ 1.5 kg ನಾನು ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಇದು ಉಂಡೆ ಬೆಲ್ಲನೇ. ಇದನ್ನು ನಾನು ಈ ಥರ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು 15 ಏಲಕ್ಕಿ ಹಾಗೆ 15 ಲವಂಗನ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೊ ಅದನ್ನು ನಂತರ ತೋರಿಸ್ತೀನಿ. ಈಗ ಪ್ರೊಸೀಜರ್ ಮಾಡೋದು. ಯಾವುದೇ ಆರ್ಡ್ರ್ ಬಂದರೂ ನಾನು ಹೆಚ್ಚಾಗಿ ಸೌದೆ ಒಲೆಯಲ್ಲೇ ಮಾಡೋದು. ಕೆಲವೊಂದು ಸ್ಟವಲ್ಲಿ ಮಾಡಬೇಕಾಗತ್ತೆ, ಸೊ ಅದನ್ನು ನಾನು ಸ್ಟವಲ್ಲಿ ಯೂಸ್ ಮಾಡ್ತೀನಿ. ಸೌದೆ ಒಲೆಯಲ್ಲಿ ಮಾಡಿರೋ ಯಾವುದೇ ಫುಡ್ ಆದರೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಹೌದು. ಸೊ ಅದೇ ರೀತಿಯಲ್ಲಿ ನಿಮಗೆ ಹೆಲ್ತ್ ಸಿಗಲಿ ಅಂತ ಹೇಳಿ ನಾನು ಸೌದೆ ಒಲೆಯಲ್ಲೇ ಮಾಡ್ತೀನಿ. ಓಕೆ, ನಾನು ಆಲ್ರೆಡಿ ನೀರನ್ನು ಆವಾಗಲೇ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ, ಬಟ್ ಇದು ಇನ್ನೂ ಕುದೀತಾ ಇಲ್ಲ, ಆದರೂ ಪರವಾಗಿಲ್ಲ, ಕುದಿಯೋ ಹಂತಕ್ಕೆ ಬಂದಿದೆ. ಈಗ ನಾನು ಇದಕ್ಕೆ ಕಡಲೆಬೇಳೆನ ಒಂದು 3ರಿಂದ 4 ಸತಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಆ್ಯಡ್ ಮಾಡ್ಕೋತೀನಿ. ಕಡಲೆಬೇಳೆನಲ್ಲಿ ಹಾಳಾಗಬಾರ್ದು ಅಂತ ಹೇಳಿ ಕೆಮಿಕಲ್ಗಳನ್ನು ಸೇರಿಸಿರ್ತಾರೆ. ಸೊ ಯಾವುದೇ ಒಂದು ವಸ್ತು ತಂದ್ರೂ ನಾವು ಮಾರ್ಕೆಟಿಂದ ಡೈರೆಕ್ಟಾಗಿ ಆ್ಯಡ್ ಮಾಡೋದು ಬೇಡ. ಹಾಗಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆ ನಂತರ ನಾವು ಬಳಸೋಣ. ನಾವು ಪ್ರೊಫೆಷ್ನಲ್ ಆಗಿ ಬಳಸಲಿ, ಯೂಸ್ ಮಾಡಲಿ, ಅಥವಾ ನಾವು ಪರ್ಸ್ನಲ್ ಆಗಿ ಅಂದರೆ ಮನೆ ಬಳಕೆಗೆ ಯೂಸ್ ಮಾಡಿದ್ರೂ ಶುದ್ಧತೆನ ಕಾಪಾಡೋದು ಅತಿ ಮುಖ್ಯ ಅಲ್ವಾ. ಯಾಕಂದರೆ ಅವರು ನಮ್ಮನ್ನು ಬಿಲೀವ್ ಮಾಡಿ ತೊಗೋತಾ ಇದ್ದಾರೆ ಅಂತ ಅಂದರೆ ನಾವು ಅದೇ ನಂಬಿಕೆನ ಉಳಿಸ್ಕೋಬೇಕಾಗತ್ತೆ. ಹಾಗಾಗಿ 1-2 ನಿಮಿಷ ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ, ಖಂಡಿತವಾಗ್ಲೂ ಹೆಲ್ದಿ ಫುಡ್ಡನ್ನೇ ಅವ್ರಿಗೆ ನಾವು ಕೊಡೋಣ ಅನ್ನೋದು ನನ್ನ ಒಂದು ಭಾವನೆ. ಇದು ಹಂಚು. ಸೊ ಇದು ಯಾಕೆ ಇಡ್ತೀವಿ ಅಂತ ಅಂದರೆ ಪಾತ್ರೆ ಆ ಕಡೆ ಈ ಕಡೆ ಕಪ್ಪಾಗಬಾರ್ದು, ತೊಳಿಲಿಕ್ಕಾಗಲ್ಲ, ಬೇಗ ಪಾತ್ರೆ ಹಾಳಾಗುತ್ತೆ ಅಂತ ಹೇಳಿ ಅದ್ರ ಕೆಳಗೆ ಮಾತ್ರ ಬೆಂಕಿ ಹೊಡಿಬೇಕು ಅಂತ ಹೇಳಿ ನಾವು ಆ ಥರ ಹಂಚನ್ನು ಯೂಸ್ ಮಾಡ್ತೀವಿ. ಬಟ್ ನಾನಿವಾಗ ಈ ಹಂಚನ್ನು ಇಟ್ಬಿಟ್ಟು ಕಡಲೆಬೇಳೆ ಬೇಯಿಸ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಆ ಹಂಚನ್ನು ತೆಗೆದುಬಿಟ್ಟು ಇದೇ ರೀತಿ ಇಟ್ಕೋತಾ ಇದ್ದೀನಿ, ಬೇಗ ಬೇಯಲಿ ಅಂತ. ಆಲ್ರೆಡಿ ಟೈಮ್ ಆಗಿದೆ, ನಾನು ಸ್ಟಾರ್ಟ್ ಮಾಡಿದ್ದೆ ಲೇಟ್ ಆಗಿಬಿಟ್ಟಿತ್ತು, 4:15-5 ಗಂಟೆ ಆಗೋಗಿತ್ತು. ಸೊ ಇವಾಗ ಬೆಂದು ಆಮೇಲೆ ಇದನ್ನು ರುಬ್ಬಿ ನಾನು ಕಣಕ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತರಲ್ಲಿ ಸುಮಾರು ಲೇಟ್ ನೈಟ್ ಆಗುತ್ತೆ ಇವತ್ತು. ಬಟ್ ನಾಳೆ ಬೆಳಗ್ಗೆ 8 ಗಂಟೆಗೆ ಅವ್ರಿಗೆ ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ಅದೇನಾದರೂ ಆಗಲಿ ನಾನು ಆ ಟೈಮಿಗೆ ಮುಟ್ಟಿಸೋದು ನನ್ನ ಜವಾಬ್ದಾರಿಯಾಗಿರುತ್ತೆ. ಓಕೆ, ನನ್ನ ಜೊತೆ ನೀವಿರಿ, ಇವತ್ತು ಹೋಳಿಗೆ ಮಾಡೇ ಬಿಡೋಣ. ಕಡಲೆಬೇಳೆ ಇಟ್ಟ ಮೇಲೆ ಸ್ವಲ್ಪ ಹೀಗೆ ತಿರುಗಿಸ್ತಾ ಇರಬೇಕಾಗತ್ತೆ. ನೀವು ಕುಕ್ಕರಲ್ಲೇ ಇಟ್ಬಿಟ್ಟು ಮಾಡ್ಕೊಳ್ಳೋದಾದರೆ ಅದನ್ನು ಮಾಡ್ಕೋಬೋದು. 1 ಲೋಟಕ್ಕೆ 3 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಕಡಲೆಬೇಳೆಗೆ 4ರಿಂದ 5 ವಿಷಲ್ ಹೊಡೆಸಿದ್ರೆ ಸೊ ನಿಮಗೆ ಕಡಲೆಬೇಳೆ ಹೂರಣ ಮಾಡಲಿಕ್ಕೆ ರೆಡಿ ಆಗುತ್ತೆ. ಏನೂ ಕರ್ಗೋಗಲ್ಲ. 4ರಿಂದ 5 ವಿಷಲ್ ಹೊಡೆಸಿದ್ರೆ ಕೆಲವರು ಕರ್ಗೋಗುತ್ತೆ ಅಂತಾರೆ, ಖಂಡಿತವಾಗ್ಲೂ ಏನೂ ಕರ್ಗೋಗೋದಿಲ್ಲ. 4ರಿಂದ 5 ವಿಷಲ್ ನೀವು ಕೂಗಿಸ್ಕೋಬೋದು.
ಸೊ ಇದು ಬೇಯ್ತಾ ಇರಲಿ. ಈಗ ನಾನು ಇಲ್ಲಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿದ್ದು ನಾನು ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಯಾಕಂದರೆ ಬೆಲ್ಲ ಕರಗಿದ ಮೇಲೆ ಇದನ್ನು ಸೋದಿಸ್ಕೊಂಡು ಆ ನಂತರ ನಾವು ಬೇಳೆಗೆ ಹಾಕೋಣ. ಯಾಕಂತಂದರೆ ಅದರಲ್ಲಿ ಕಸ ಎಲ್ಲ ಇರುತ್ತೆ ಅಲ್ವಾ. ಶುದ್ಧತೆ ಅಂದಮೇಲೆ ಶುದ್ಧತೆ ಎಲ್ಲದರಲ್ಲೂ ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ನಾನು ಲಾಸ್ಟ್ ನಿಮಗೆ ಹೇಳಿದ್ದೀನಿ, ನಾನು ಹಿಂಗೇ ರೆಸಿಪಿ ಮಾಡೋದಾದರೂ ಈ ರೀತಿಯೇ ಬರೆದಿಟ್ಕೋತೀನಿ, ಅದು ನೆಕ್ಸ್ಟ್ ಟೈಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾನು ಒಟ್ರಾಶಿ ಮಾಡೋದಿಲ್ಲ, ಕ್ವಾಂಟಿಟಿನ ನಾನು ಇಲ್ಲಿ ಬರೆದಿಟ್ಕೋತೀನಿ. ಇದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಅಂದೆ ಅಲ್ವಾ. ಸೊ ಇವಾಗೇನು ಅಷ್ಟು ಹಿಡಿಯೋದಿಲ್ಲ, ಬೆಲ್ಲ ಹಾಕಿದ್ಮೇಲೆ ಕಂಪಲ್ಸರಿ ಇದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ. ಇವಾಗ ಕಣಕ ಮಾಡಲಿಕ್ಕೆ ನಾನು ಮೈದಾನ ತೊಗೊಂಡಿದ್ದೀನಿ. ಈ ಮೈದಾ ಅರ್ಧ kg ಪ್ಯಾಕೆಟು, ನಾನಿಲ್ಲಿ 3 ಪ್ಯಾಕೆಟ್ ತೊಗೊಂಡಿದ್ದೀನಿ, ಅಂದರೆ 1.5 kg ಮೈದಾ. ಹಾಗೆ ಇಲ್ಲಿ 380 ಗ್ರಾಮಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಆಮೇಲೆ ಚಿಟಿಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಬೇಡ. ಇದು ತೊಗೊಂಡಿರೋ ಕ್ವಾಂಟಿಟಿಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ರವೆ ತುಂಬ ಹಳೇದಾಗಿದ್ದರೆ ಖಂಡಿತವಾಗ್ಲೂ ಅದನ್ನು ಜಲ್ದಿ ಹಿಡ್ಕೊಂಡು ಮಾಡಬೇಕಾಗತ್ತೆ. ರವೆ ಮತ್ತು ಮೈದಾ ಅದರಲ್ಲಿ ಬೇಗ ಹುಳ ಆಗಿಬಿಡುತ್ತೆ ಹಾಗಾಗಿ. ಬಟ್ ಇದು ರೀಸೆಂಟಾಗಿ ತಂದಿರೋ ಅಂಥದ್ದು. ಇದನ್ನು ನಾನು ಒಂದು ಸತಿ ಚೆಕ್ ಮಾಡ್ಕೊಬಿಡ್ತೀನಿ ಹುಳ ಇದೆಯಾ ಅಂತ ಹೇಳಿ. ಅಕಸ್ಮಾತ್ ಇತ್ತು ಅಂತ ಅಂದರೆ ಅದನ್ನು ತುಂಬ ಹುಳ ಇದ್ದರೆ ಆ್ಯಡ್ ಮಾಡೋಕ್ಕೋಗಲ್ಲ, ಬೇರೆ ಮೈದಾನೇ ತರಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಇದನ್ನು ಸ್ವಲ್ಪ ಆಗಿತ್ತು ಅಂತ ಅಂದರೆ ಇದನ್ನು ಜಲ್ದಿ ಇಟ್ಕೊಬಿಡ್ತೀನಿ. ಬಟ್ ನಾನಿಲ್ಲಿ ಚೆಕ್ ಮಾಡಿರೋ ಪ್ರಕಾರ ಯಾವುದೇ ರೀತಿ ಹುಳ ಆಗಿರಲಿಲ್ಲ, ಹಾಗಾಗಿ ನಾನು ಡೈರೆಕ್ಟ್ ಹಾಕ್ಕೊಂಡೆ. ಆಮೇಲೆ ಇದಕ್ಕೆ ರವೆನ ಕೂಡ ಆ್ಯಡ್ ಮಾಡಿಕೊಂಡು ಅರಿಶಿನ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಚೆನ್ನಾಗಿ 2 ಕೈಯಲ್ಲಿ ಈ ಥರ ಕಲಿಸ್ಕೊಬಿಡೋಣ. ಆ ನಂತರ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ಆಮೇಲೆ ರವೆನ ನಾನಿಲ್ಲಿ 1 kgಗೆ 250 ಗ್ರಾಮಷ್ಟು ರವೆ ಅಂತ ಹೇಳಿ ತಗೋತೀನಿ. ರವೆ ಹೆಚ್ಚು ಕಡಿಮೆ ಆದರೆ ಏನೂ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಈಗ ಕೆಲವರು ಅರ್ಧ ರವೆ ಅರ್ಧ ಮೈದಾ ಅಂತ ಹೇಳಿ ಮಾಡ್ತಾರೆ, ಅಂದರೆ ನಾರು ಥರ ಬರಲ್ಲ, ಅದು ಹೋಳಿಗೆ ತುಂಬ ಸಾಫ್ಟಾಗಿ ಮೃದುವಾಗಿ ಚಪಾತಿ ಥರ ಬರುತ್ತೆ, ಏನೂ ಅನಿಸಲ್ಲ, ಚೆನ್ನಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಧಾರಾಳವಾಗಿ ಆ್ಯಡ್ ಮಾಡ್ಕೋಬೋದು. ನನ್ನ ಅಳತೆಯಲ್ಲಿ ನಾನಿಲ್ಲಿ 1 kgಗೆ 250 ಗ್ರಾಮಷ್ಟು, ಅಂದರೆ 1/4 kg ರವೆ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೀವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಇದೇ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಹೋಳಿಗೆ ಮಾಡೋದಕ್ಕೆ ಒಂದು 3 ರಿಂದ 4 ತಾಸು ಮುಂಚೆ ಈ ರೀತಿ ಕಲಸಿಟ್ಕೊಳ್ಳೋದು ಒಳ್ಳೆಯದು. ಯಾಕಂತಂದರೆ ಅದು ಹಿಟ್ಟು ಚೆನ್ನಾಗಿ ಬರಬೇಕು, ಅದನ್ನು ಟೈಮ್ ತಗೊಂಡು ಚೆನ್ನಾಗಿ ನಾದಿ ಅದನ್ನು ಇಡ್ತೀವಲ್ವ. ಸೊ ಆವಾಗ ಅದು ಟೈಮ್ ತಗೊಂಡಷ್ಟು ಹಿಟ್ಟು ಮಾಗಿರುತ್ತೆ ಚೆನ್ನಾಗಿ. ಹಾಗಾಗಿ ನನಗೆ ಇಲ್ಲಿ ಒಂದು ಮೆಜರ್ಮೆಂಟ್ ಇದೆ, ಹಾಗಾಗಿ ನಾನು ನೀರನ್ನು ಒಂದು ಸತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಬಟ್ ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ಒಂದೇ ಸತಿ ನೀರು ಸುರ್ಕೊಳ್ಳೋದು ಬೇಡ. ಯಾಕಂತಂದರೆ ತೆಳು ಆಗಬಾರ್ದು, ಇದು ತುಂಬ ತೆಳು ಆದರೆ ಇದು ಮಾಗದ ಮೇಲೆ ಇನ್ನೂ ತೆಳು ಆಗಿಬಿಡುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು, ಇಲ್ಲಾಂದರೆ ನೀವು ಹಿಟ್ಟು ಮತ್ತು ರವೆನ ಹಾಕ್ತೀರಾ ಅಲ್ವಾ, ಆವಾಗಲೇ ಒಂದು ಸ್ವಲ್ಪ ಎತ್ತಿಟ್ಕೊಂಡಿರಿ. ಇನ್ ಕೇಸ್ ಏನಾದರೂ ಆ ಥರ ಆಯಿತು ಅಂತ ಅಂದರೆ ಈ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಹದ ಬರೆಸ್ಕೊಳ್ಳೋದು ಒಳ್ಳೆಯದು. ನೋಡಿ, ಈ ಹದದಲ್ಲಿ ಇರಬೇಕು. ಎಲ್ಲ ಹಾಕಿ ಕಲಸಿದ ಮೇಲೆ ಈ ರೀತಿ ಎತ್ತೆತ್ತಿ ಹಾಕಬೇಕಾಗತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ಎಣ್ಣೆ ಹಾಕಿ ನಾದಬೇಕಾಗತ್ತೆ. ಆಮೇಲೆ ಈ ರೀತಿ ಎತ್ತಿ ಹೊಡ್ಕೊಂಡು ಮತ್ತೆ ಅದನ್ನು ನಾದಿ, ಮತ್ತೆ ಎಣ್ಣೆ ಹಾಕಿ ಮತ್ತೆ ನಾದಿ, ಮತ್ತೆ ಮೇಲಿಂದ ಎತ್ತಿ ಹೊಡಿಬೇಕಾಗತ್ತೆ. ಸೊ ಈ ರೀತಿ ನೀವು ಕಲಿಸೋದ್ರಿಂದ ಭಾಳ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ಮತ್ತು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಅದರ ಮೇಲೆ ಎಣ್ಣೆ ಹಾಕಿ ಅದರ ಮೇಲಿನ ಪೋರ್ಷನ್ಸ್ ಏನಿರುತ್ತೆ ಅದು ಒಣಗಬಾರ್ದು. ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಹಾಕಿ ಈ ರೀತಿ ನಾನು ಪ್ಲಾಸ್ಟಿಕ್ ಕವರ್ನ ಕವರ್ ಮಾಡಿ ನಾನು ಇದನ್ನು ಮುಚ್ಚಿ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ. ಇಲ್ಲಿಗೆ ನಮ್ಮ ಕಣಕದ ಒಂದು ಪ್ರೊಸೀಜರ್ ಮುಗಿದಿದೆ. ಇನ್ನು ಹೂರಣ ಏನಾಗಿದೆ ಅಂತ ನೋಡ್ಕೊಬರೋಣ. ಸಂಜೆ 6:30 ಆಗಿತ್ತು. ಇದೆಲ್ಲ ನಾನು ಕಲಸಿ ಇಡೋ ಅಷ್ಟೊತ್ತರಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಮಳೆ ಬರ್ತಾ ಇತ್ತು.
ಓಕೆ. ನಾನು ಪಕ್ಕದಲ್ಲಿ ಅಡುಗೆಗೆ ಅಂತ ಹೇಳಿಬಿಟ್ಟು ಅದು ಕೂಡ ನಾನು ಅನ್ನ ಮಾಡಲಿಕ್ಕೆ ಅಂತ ಹೇಳಿ ನೀರಿಟ್ಟೆ. ಇದು ಆಗೋದು ಲೇಟ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ಊಟಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅನ್ನಕ್ಕಿಟ್ಟಿದ್ದೀನಿ. ನೋಡಿ, ಬೇಳೆ ಈ ಥರ ಬೆಂದಿರಬೇಕು. ನಾವು ಹಿಂಗೆ ಪಿಂಚ್ ಮಾಡಿದರೆ ಬೇಳೆ ಕಾಳು ಕಾಳು ಸಿಗಬಾರ್ದು, ಅದು ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿಗೆ ಬೇಯಿಸ್ಕೊಂಡ ಮೇಲೆ ನೀವು ಈ ಥರ ನೀರನ್ನು ಬಸಿದು ಎತ್ತಿಟ್ಕೋಬೇಕು. ಇದು ಬೇಳೆ ಒಬ್ಬಟ್ಟು ಸಾರು ಮಾಡಲಿಕ್ಕೆ ನಾನು ಎತ್ತಿಟ್ಕೊಂಡಿದ್ದು. ಹಾಗೆ ನಾನು ಬೆಲ್ಲನ ಏನು ಕರಗಲಿಕ್ಕೆ ಇಟ್ಟಿದ್ದೆ, ಸೊ ಅದನ್ನು ಸೋದಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಆ್ಯಡ್ ಮಾಡ್ಕೊಳ್ಳೋ ಅಷ್ಟೊತ್ತರಲ್ಲಿ ನೀವು ನೋಡ್ತಿರ್ಬೋದು ಆಲ್ರೆಡಿ ಕತ್ಲಾಗೋಯ್ತು. ಇದು ಇನ್ನು ಬೇಯೋದು ಎಷ್ಟೊತ್ತಿಗೋ ನಾವು ಮಾಡೋದು ಎಷ್ಟೊತ್ತಿಗೋ ಗೊತ್ತಿಲ್ಲ. ನೋಡಿ ಎಷ್ಟು ಕಸ ಇದೆ ಅಂತ. ಎಷ್ಟೇ ದೊಡ್ಡ ಆರ್ಡ್ರು ಬರಲಿ, ನಾವು ಕ್ಲೀನ್ನೆಸ್ನ ಮೇಂಟೈನ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಮನೆ ಮಟ್ಟಿಗೆ ಮಾಡ್ಕೊಳ್ಳೋದಂದರೆ ಆಲ್ರೆಡಿ ನಾವು ಕ್ಲೀನ್ನ ಮೇಂಟೈನ್ ಮಾಡ್ತೀವಿ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಹೊರಗಡೆ ಪ್ರೊಫೆಷ್ನಲ್ ಆಗಿ ಮಾಡೋದಾದ್ರೂ ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕಾಗತ್ತೆ. ಇವಾಗಲೇ ಇರೋದು ಈ ಕಡಲೆಬೇಳೆ ಇದೆಯಲ್ವಾ, ಬೇಗ ತಳ ಹಿಡಿದ್ಬಿಡುತ್ತೆ. ಸೊ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನೀವು ಏನೇ ಕೆಲಸ ಮಾಡ್ತಾಯಿದ್ರು ಇದನ್ನು ನೀವು 2 ನಿಮಿಷಕ್ಕೂ ತಿರುಗಿಸ್ಕೊತಾನೆ ಇರಬೇಕು. ಇದೇ ಮೇಯ್ನ್ ಪ್ರೊಸೀಜರ್ ಆಗಿರುತ್ತೆ. ಏನಾದರೂ ಹಾಗೆ ಬಿಟ್ರಿ ಅಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಇವಾಗ ಏಲಕ್ಕಿ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಹಿಂಗೆ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಆ ಸಿಪ್ಪೆ ಮೇಲ್ಭಾಗ ಸ್ವಲ್ಪ ದಪ್ಪ ದಪ್ಪ ಊದಿದ ಮೇಲೆ ನೀವು ಲವಂಗನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಫ್ರೈ ಮಾಡಬಾರ್ದು, ಅದು ಬ್ಲ್ಯಾಕ್ ಆಗಬಾರ್ದು, ಒಂಚೂರು ಫ್ರೈ ಮಾಡ್ಕೋಬೇಕು. ಆ ಏಲಕ್ಕಿ ಮತ್ತು ಲವಂಗ ಎರಡೂ ಸ್ವಲ್ಪ ಉಪ್ಕೊಳ್ಳುತ್ತೆ. ಸೊ ಅಷ್ಟಾದರೆ ಸಾಕು. ಆಮೇಲೆ ನೀವು ಇದನ್ನು ಪುಡಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಕುದೀತಾ ಇದೆ. ನಾ ಹೇಳಿದ್ನಲ್ವ ತುಂಬ ನೀರು ಹಾಕ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ. ಸೊ ಅದೇ ನನಗೆ ಮೈನಸ್ ಪಾಯಿಂಟ್ ಆಯಿತು. ಅಷ್ಟೆಲ್ಲ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ನಾನು ಈ ಟೈಮಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಳೆ ಬೆಲ್ಲ ಎರಡು ಸ್ವಲ್ಪ ಗಟ್ಟಿ ಆಗ್ತಾ ಬಂದಮೇಲೆ ಇವಾಗ ನಾವು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಬಿಡೋಣ. ಇದಕ್ಕೆ ಆ್ಯಡ್ ಮಾಡಿಕೊಂಡು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಪ್ರೊಫೆಷ್ನಲ್ ಆಗಿ ಮಾಡೋದಾದರೆ ಒಂದು ₹2 ಜಾಸ್ತಿನಾದರೂ ಮಾಡಿ. ಆದರೆ ನಿಮ್ಮ ಕ್ವಾಲಿಟಿನಲ್ಲಿ ನೀವು ಕಾಂಪ್ರಮೈಸ್ ಆಗಬಾರ್ದು. ಒಳ್ಳೆ ಏನು ಕ್ವಾಲಿಟಿನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಜನ ಕೇಳ್ತಾರೆ, ಅಷ್ಟು ರೇಟಾ, ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ. ನೀವು ಓಕೆ ಅಂತ ಹೇಳಿಬಿಟ್ಟು ಕಡಿಮೆ ಮಾಡಿಕೊಂಡು ಕೊಟ್ಟುಬಿಡ್ತೀರಾ. ಬಟ್ ತೊಗೊಂಡೋದ್ಮೇಲೆ ಏನಾಗುತ್ತೆ ಅಂದರೆ ಅವರು ರೇಟ್ ಎಷ್ಟು ಕೊಟ್ಟೆ ಅಂತ ಹೇಳಲ್ಲ, ನಮ್ಮ ಲಾಭ ಎಷ್ಟು ಬಂದಿದೆ ಅಂತ ಅವ್ರು ಹೇಳೋದಿಲ್ಲ. ಬಟ್ ಅವ್ರು ಹೇಳೋದೇನು ಅಂತ ಅಂದರೆ ಅದರಲ್ಲಿ ಹೋಳಿಗೆ ತಿಂದಂಗೆ ಆಗಿಲ್ಲ, ಚಪಾತಿ ತಿಂದಂಗೆ ಆಗಿತ್ತು, ಹಾಗೆ ಹೀಗೆ ಅಂತ ಹಿಂದೆಯಿಂದನೇ ಆಡ್ಕೋತಾರೆ. ಆಮೇಲೆ ನಮ್ಮ ಮಾರ್ಕೆಟಿಂಗ್ ಕೂಡ ನಮಗೆ ಡೌನ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ರೇಟಲ್ಲೂ ಕಾಂಪ್ರಮೈಸ್ ಆಗಬೇಡಿ, ಆಮೇಲೆ ಕ್ವಾಲಿಟಿನಲ್ಲೂ ಕಾಂಪ್ರಮೈಸ್ ಆಗಬೇಡಿ. ಬಂದರೆ ಬರಲಿ, ಬರ್ದಿದ್ರೆ ಇಲ್ಲ. ಬಟ್ ಆರ್ಡ್ರ್ ತೊಗೊಂಡ್ಮೇಲೆ ನೀವು ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡಿ ಕೊಡೋದು ತುಂಬ ಮೇಯ್ನ್ ಆಗಿರುತ್ತೆ. ಸೊ ನಾನು ಇಲ್ಲಿ ತಿರ್ಸೋ ಕಲ್ಲಿಗೆ ಹಾಕಿ ಇದನ್ನು ರುಬ್ಕೊಬಿಟ್ಟೆ. ಆಮೇಲೆ ಇಲ್ಲಿ ನಾನು ಅಮ್ಮ ಎಲ್ಲ ಕಟ್ಟಿ ಇಟ್ಟಿದ್ದಾರೆ ಹೋಳಿಗೆ ಮಾಡಲಿಕ್ಕೆ ಅಂತ. ಒಂದು ತಮಾಷೆ ಏನಾಯಿತು ಅಂತ ಅಂದರೆ, ನಾವು ಇದೆಲ್ಲ ರೆಡಿ ಮಾಡೋ ಅಷ್ಟೊತ್ತರಲ್ಲಿ ಸಿಕ್ಕಾಪಟ್ಟೆ ಲೇಟ್ ನೈಟ್ ಆಗಿತ್ತು. ಅಂದರೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾವು ಮನೇಲಿ ಬೇರೆ ಬೇರೆ ಕೆಲಸಗಳನ್ನೆಲ್ಲ ನೋಡಿಕೊಂಡು ಮಾಡಬೇಕಿತ್ತಲ್ವ. ಸೊ ಅದ್ರ ಮಧ್ಯದಲ್ಲಿ ನೆಂಟರು ಬೇರೆ ಬಂದರು, ಅವ್ರನ್ನ ಬೇರೆ ಕಳಿಸ್ಕೊಟ್ಟು ನಾವು ಕೂತ್ಕೊಳ್ಳೋ ಅಷ್ಟೊತ್ತರಲ್ಲಿ ಕರೆಕ್ಟ್ 11:30 ಆಗಿತ್ತು. ಬಟ್ ನಾಳೆ ಬೆಳಗ್ಗೆ 8 ಗಂಟೆಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೆ, ಮಾತಾದ್ಮೇಲೆ ಮಾತಲ್ವ. ಸೊ ಹಾಗಾಗಿ ಇವಾಗ ಕೂತ್ಕೊಂಡು ನಾನು ಹೋಳಿಗೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಗಿತ್ತು. ಸೊ ಇದ್ರ ಜೊತೆಗೆ ಪಾಪ ಅಮ್ಮಂಗೂ ನಿದ್ದೆ ಇರಲಿಲ್ಲ. ನಾವು ಇದೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಹೇಳಬಾರ್ದು, ಬಟ್ ನೆಸೆಸಿಟಿ 3 ಗಂಟೆ ಆಗಿತ್ತು. ಬಟ್ ನಾವು ಒಂದು ಸತಿ ಕಮಿಟ್ ಆದ್ವಿ ಅಂತ ಅಂದರೆ ನಾವು ಏನೇ ರಿಸ್ಕ್ ಬಂದ್ರೂ ಆ ಒಂದು ಮಾತಿನ ಮೇಲೆ ನಾವು ನಿಂತಿರಬೇಕಾಗತ್ತೆ, ರಿಸ್ಕ್ ತಗೋಬೇಕಾಗತ್ತೆ. ಸೊ ಯಾವಾಗಲೂ ರಿಸ್ಕ್ ಇರೋದಿಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಮಾಡುತ್ತೀರಲ್ವ, ಸೊ ಆ ಟೈಮಲ್ಲಿ ರಿಸ್ಕ್ ಇರುತ್ತೆ. ಸೊ ಆಮೇಲೆ ನೀವು ಬೇರೆ ಬೇರೆ ನಿಮಗೆ ಐಡಿಯಾಗಳು ಬರುತ್ತೆ. ಸೊ ನೀವು ಆ ಐಡಿಯಾಗೆ ತಕ್ಕಂತೆ ನಿಮ್ಮ ಬಿಸ್ನೆಸ್ನ ನೀವು ಚೇಂಜಸ್ ಮಾಡ್ಕೋಬೋದು. ಹಾಗೆ ನೀವು
ಟೈಮ್ನು ಕೂಡ ಮೇಂಟೈನ್ ಮಾಡ್ಕೊಬೋದು. ಬಟ್ ಸ್ಟಾರ್ಟಿಂಗಲ್ಲಿ ನೀವು ಏನೇ ಮಾಡಬೇಕಂದ್ರೂ ಸ್ವಲ್ಪ ರಿಸ್ಕ್ ತೊಗೋಬೇಕಾಗತ್ತೆ. ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ಪ್ರೊಫೆಷ್ನಲ್ ಆಗಿ ಒಂದು ಮಾಡ್ತೀವಿ ಅಂತ ಅಂದಾಗ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಸೊ ಆ ನಂತರ ನಮಗೆ ಅಷ್ಟೇ ಲಾಭ ಮತ್ತು ಒಂದು ಪೇಷನ್ಸು ನಮಗೆ ಸಿಗುತ್ತೆ. ಸೊ ಹಾಗಾಗಿ ಮಾಡೋದನ್ನು ಎಷ್ಟೊತ್ತಾದರೂ ಆಗಲಿ ತುಂಬ ಖುಷಿಯಿಂದ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಅಮ್ಮ ಇಲ್ಲಿ ಕಣಕ ಮತ್ತು ಹೂರಣ 2 ಸೇರಿಸಿ ಕಟ್ತಾ ಇದ್ದಾರೆ. ಸೊ ಅವರು ಕಟ್ಟೋ ಪ್ರೊಸೀಜರ್ನ ನೀವು ನೋಡ್ಕೊಳ್ಳಿ. ಅವರು ಒಂದು ಸ್ವಲ್ಪ ಕಣಕನ ತಗೊಂಡು ಅದನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಆನಂತರ ಅದಕ್ಕೆ ಹೂರಣ ಇಟ್ಬಿಟ್ಟು ಈ ಥರ ಸುತ್ತ ಕಣಕನ ಎಳೆದು ಅದು ಕಾಣದೇ ಇರೋ ಥರ ಹಿಂಗೆ ಕವರ್ ಮಾಡ್ಕೋತಾರೆ. ಸೊ ಆ್ಯಕ್ಚುಲಿ ಅಮ್ಮಂಗೆ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ, ಯಾಕಂದರೆ ಅವರು ಮನೆ ಮಟ್ಟಿಗೆ ಮಾಡಿದ್ದು ಇಲ್ಲಿ ತನಕ. ಪ್ರೊಫೆಷ್ನಲ್ ಆಗಿ ತುಂಬ ಮಾಡಿ ಅಷ್ಟೆಲ್ಲ ಅಭ್ಯಾಸ ಇಲ್ಲ. ಬಟ್ ಇವಾಗ ನಾವು ಸ್ಟಾರ್ಟ್ ಮಾಡಿರೋದಲ್ವ, ಸೊ ಹಾಗಾಗಿ ತುಂಬ ಸ್ಪೀಡ್ ಆಗ್ತಾ ಇಲ್ಲ. ಬಟ್ ನಮ್ಮ ಆಂಟಿ ಒಬ್ಬರು ಬರ್ತಾರೆ, ಅವರು ತುಂಬ ಬೇಗ ಕಟ್ಟಿ ಕೊಡ್ತಾರೆ. ಸೊ ನೆಕ್ಸ್ಟು ನಾವು ಹೀಗೆ ಹೋಳಿಗೆ ಮಾಡ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಇವಾಗ ನಾನಿಲ್ಲಿ ಹೋಳಿಗೆ ತಟ್ಟಲಿಕ್ಕೆ ಈ ಥರ 2 ಪ್ಲಾಸ್ಟಿಕ್ ಶೀಟ್ನ ತೊಗೊಂಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನೀವು ಏನೇ ಮಾಡೋದಾದ್ರೂ ಫಸ್ಟಿಗೆ ಬಂಡವಾಳ ಹಾಕೋದು ಬೇಡ. ಸ್ಟಾರ್ಟಿಂಗಲ್ಲಿ ನಿಮ್ಮ ಮನೇಲಿ ಏನಿದೆ ಅದನ್ನು ನೀವು ಬಳಸ್ಕೊಂಡು ಮಾಡಿ, ಆನಂತರ ಅದು ಚೆನ್ನಾಗಿ ಆಗ್ತಾಯಿದೆ ಅಂತ ಅಂದಾಗ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಕೊಂಬರ್ಬೋದು ಅಂತ. ಸೊ ಅದೇ ಪ್ರಕಾರ ನಾನಿಲ್ಲಿ ಸ್ಟಾರ್ಟಿಂಗ್ ಈಗ ಹೋಳಿಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಆರ್ಡ್ರ್ ಬಂದಮೇಲೆ ಬೇರೆ ಥಿಂಗ್ಸ್ ಹಾಕೋಣ ಅಂತ ಹೇಳಿಬಿಟ್ಟು ಈಗ ಮನೇಲಿರೋದನ್ನು ನಾನು ಬಳಸ್ತಾ ಇದ್ದೀನಿ. ಮೇಲಿನ ಹೀರೆಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಕಿತ್ತಾಕಿ ಒಳಗಡೆ ಈ ಥರ ನಾರು ಸಿಗುತ್ತೆ ನಿಮಗೆ, ಅದು ಚೆನ್ನಾಗಿ ಬಳ್ತಿರಬೇಕು. ಸೊ ಆ ಹೀರೆಕಾಯಿ ಒಳಗಿನ ಅಂಶ ಇದು ನಾರು ಟೈಪಲ್ಲಿ ಬರುತ್ತೆ. ಇದನ್ನು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಅಂದರೆ ಹೋಳಿಗೆ ತಟ್ಟಿ ನೆಕ್ಸ್ಟ್ ಇದ್ರ ಮೇಲೆ ಎತ್ತಾಕಿ ಇದರಿಂದ ನಾನು ಹಂಚಿಗೆ ಹಾಕ್ತೀನಿ. ಹಾಗಾಗಿ ನಾನು ಇದನ್ನು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ನಮಗೆ ಹಾಗೆ ಮಾಡಿ ಅಭ್ಯಾಸ, ಡೈರೆಕ್ಟಾಗಿ ಇಲ್ಲಿ ತನಕ ಹಂಚಿಗೆ ಹಾಕಿಲ್ಲ. ಸೊ ಹಂಚು ಕಾಯೋ ತನಕ ವೆಯ್ಟ್ ಮಾಡೋವರೆಗೂ ಪಟ ಇದಕ್ಕೆ ಹಾಕಿಬಿಟ್ಟು ಆಮೇಲೆ ಎತ್ತಿ ಡೈರೆಕ್ಟಾಗಿ ಹಂಚಿಗೆ ಹಾಕ್ತೀವಿ. ಸೊ ಇದು ನಿಮಗೆ ಎಲ್ಲ ಹೀರೆಕಾಯಲ್ಲೂ ಬರಲ್ಲ. ಇದು ಬೋಳು ಹೀರೆ ಅಥವಾ ತುಪ್ಪಹೀರೆ ಅಂತ ಹೇಳಿ, ನಾಟಿ ತುಪ್ಪಹೀರೆ ಅಂತ ಬರುತ್ತೆ. ಸೊ ಅದು ಈ ಸೈಜಲ್ಲಿ ಬರುತ್ತೆ, ತುಂಬ ದೊಡ್ಡದಾಗಲ್ಲ. ಆಗ ಈ ಮೇಲ್ಗಡೆ ಸಿಪ್ಪೆ ಕಿತ್ತಾಕಿ ಆನಂತರ ಈ ಥರ ನಾರಿನ ಅಂಶ ಬರುತ್ತೆ. ನೋಡೋಣ ಈ ಸತಿ ಏನಾದರೂ ನಾವು ಬೋಳು ಹೀರೆಕಾಯಿ ಹಾಕಿ ಅದು ಬಲಿಯುತ್ತಲ್ಲ, ಸೊ ಆ ಟೈಮಲ್ಲಿ ಒಂದು 3-4 ಜನಕ್ಕೆ ಇದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಸೊ ನಮ್ಮ ಮಲೆನಾಡಿನ ಭಾಗದ ಜನ ನೀವು ನಮ್ಮ ಮಲೆನಾಡಿನ ಒಂದು ಥಿಂಗ್ಸ್ ಏನಿರುತ್ತೆ ಅಥವಾ ರೆಸಿಪೀಸ್ ಏನಿರುತ್ತೆ ಅದನ್ನು ನಾನು ನಿಮಗೆ ಸಾಧ್ಯ ಆದರೆ ಕಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಹೇಗೆ ಕಳಿಸ್ತೀನಿ ಏನು ಅಂತ ಮುಂದೆ ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಈ ಕೂಡಲೇ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದರೆ ನನ್ನ ಒಂದು ಚಾನಲ್ನಲ್ಲಿ ಇನ್ನೂ ಮುಂದೆ ಒಂದು ಸರ್ಪ್ರೈಸ್ಗಳಿರುತ್ತೆ. ಸೊ ಅದನ್ನು ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ. ನಾನು ಆದಷ್ಟು ಈ ಚಾನಲ್ನ ನನ್ನ ವ್ಯೂವರ್ಸ್ ಅಥವಾ ಜನನ ರೀಚ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿರೋದು. ನಾನು ಸ್ಟಾರ್ಟ್ ಮಾಡಿರೋ ಈ ಚಾನಲಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕು. ಸೊ ಇದು ಸುಮ್ಮನೆ ನೋಡಿ ಸ್ಕಿಪ್ ಮಾಡುವಂಥದ್ದಾಗಬಾರ್ದು. ಸೊ ಈಗ ನಾನು 2 ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೆ ಅಲ್ವಾ, ಸೊ ಅದರಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಈ ರೀತಿ ನಾನು ಎಣ್ಣೆನ ಚೆನ್ನಾಗಿ ಸವರ್ಕೋತೀನಿ. ಹಾಗೆ ಅದು ಚಪಾತಿ ಲಟ್ಸೋ ಮಣೆ, ಸೊ ಅದನ್ನು ಕೂಡ ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಈಗ ಈ ಅಮ್ಮ ಕಟ್ಟಿಟ್ಟಿದ್ರಲ್ವ ಹೂರಣ ಮತ್ತು ಕಣಕ ಹಾಕಿ, ಸೊ ಅದನ್ನು ಈ ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಇದ್ರ ಮೇಲೆ ಹಿಂಗೊಂದು ಏಟ್ ಹಾಕಿ ಅದು ಹೂರಣ ಮತ್ತು ಕಣಕ 2 ಎಲ್ಲ ಮೂಲೆಯಲ್ಲೂ ಸೇರ್ಕೋಬೇಕು. ಆ ರೀತಿ ಪ್ರೆಸ್ ಮಾಡಬೇಕಾಗತ್ತೆ. ನೀವು ಫಿಂಗರ್ಸಲ್ಲಿ ಫಸ್ಟು ಸುತ್ತ ಸೈಡಲ್ಲಿ ಏನೋ ಅದನ್ನು ತಟ್ಕೋತಾ ಬನ್ನಿ, ಅಂದರೆ ಜಾರಿಸ್ತಾ ಬನ್ನಿ. ಸೊ ಆನಂತರ ಮಧ್ಯಭಾಗದಲ್ಲಿ ನೀವು ಜಾರಿಸ್ಬೇಕಾಗತ್ತೆ. ಆಗೇನಾಗುತ್ತೆ ನಿಮಗೆ ಕಂಠ ಸಿಗೋದಿಲ್ಲ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ತುದಿನಲ್ಲಿ ಮೈದಾ ಮಾತ್ರ ಉಳ್ಕೊಂಡು ಅದು ಹೋಳಿಗೆ ಎಲ್ಲ ರೆಡಿ ಆದಮೇಲೆ ಕಂಠ ಥರ ಸಿಗುತ್ತೆ. ಸೊ ಅದಕ್ಕೆ ಹಾಗೆ ಮಾಡಬಾರ್ದು. ಫಸ್ಟು ಅದನ್ನಿಟ್ಟು ಮಧ್ಯಭಾಗದಲ್ಲಿ ಒಂದು ಪ್ರೆಸ್ ಮಾಡಿ, ಆನಂತರ ತುದಿನಲ್ಲಿ ರೌಂಡಾಗಿ ಪ್ರೆಸ್ ಮಾಡ್ಕೊಳ್ಳಿ. ಮಧ್ಯಭಾಗದಲ್ಲಿ ಆಮೇಲೆ ನೀವು ಜಾರಿಸಿ. ಯಾವಾಗ ಶೇಪ್ ಕೊಟ್ಟು ನೀವು ಕಣಕ ಹೂರಣ 2ನ್ನೂ ಈಕ್ವಲ್ ಮಾಡ್ತೀರಾ ತುದಿನಲ್ಲಿ, ಸೊ ಅದಾದಮೇಲೆ ನೀವು ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿ ಅದನ್ನು ದೊಡ್ಡ ಮಾಡ್ತಾ ಬನ್ನಿ.
ನೋಡಿ ಈ ಥರ ನೋಡಿ, ನಿಮಗೆ ತುದಿನಲ್ಲಿ ಏನೂ ಸಿಗಲ್ಲ, ಅಂದರೆ ಮೈದಾ ಸಿಗಲ್ಲ ನಿಮಗೆ. ಸೊ ಈಗ ನಾನು ಇದನ್ನು ಈ ಸಿಬ್ಲ ಅಂತೀವಿ ನಾವು, ಇದಕ್ಕೆ ಹೀರೆಕಾಯಿ ಸಿಬ್ಲ. ಸೊ ಇದಕ್ಕೆ ನಾನು ಹಿಂಗೆ ಎತ್ತಿಟ್ಕೋತೀನಿ. ಸೊ ಎತ್ತಿಟ್ಕೊಂಡು ಡೈರೆಕ್ಟಾಗಿ ಇದನ್ನು ನಾನು ಹಂಚ್ ಮೇಲೆ ಹಾಕ್ತೀನಿ. ನೋಡಿದ್ರಾ? ಈಗ ನಾನು ಇದನ್ನು ಡೈರೆಕ್ಟಾಗಿ ಹಂಚ್ ಮೇಲೆ ಎಣ್ಣೆ ಸವರ್ಕೊಳ್ಳಿ ಹಂಚಿಗೆ. ಸೊ ಎಣ್ಣೆ ಸವರ್ಕೊಂಡು ಆದಮೇಲೆ ಈಗ ಇದನ್ನು ಇದಕ್ಕೆ ಹಾಕೋಣ. ನೋಡಿ ಎಷ್ಟು ನೀಟಾಗಿ ಬಂತು ಅಲ್ವಾ? ಸೊ ನಾವು ಪ್ಲಾಸ್ಟಿಕಲ್ಲಿ ಹಾಕೋದಕ್ಕಿಂತ ಜಾಸ್ತಿ ಈ ರೀತಿ ಹಾಕೋದು ನಮಗೆ ಅಭ್ಯಾಸ. ಸೊ ಹೀಗೆ ಮಾಡಿ ನಮಗೆ ಅಭ್ಯಾಸ ಆಗಿರೋದು. ಸೊ ನೀವು ಹೀಗೆ ಮಾಡಬೇಕು ಅಂತ ನಾನು ಹೇಳಲ್ಲ, ನೀವು ಯಾವ ರೀತಿ ಮಾಡ್ತಾಯಿದ್ರಿ ಸೊ ಅದನ್ನೇ ಸ್ವಲ್ಪ ಡೆವಲಪ್ ಮಾಡಿ ಅಷ್ಟೇ. 2 ಹಂಚು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಥರ ಹಂಚಲ್ಲ, ಇದಕ್ಕೆ ಹೋಳಿಗೆ ಹಂಚು ಅಂತ ಬರುತ್ತೆ. ಸೊ ನಾನು ಸದ್ಯದಲ್ಲೇ ಅದನ್ನು ತೊಗೊಂಬರ್ತೀನಿ, ತೊಗೊಂಬಂದು ನಾನು ನಿಮಗೆ ತೋರಿಸ್ತೀನಿ. ನನ್ನ ಮಗಳು ಇಲ್ಲೇ ಮಲ್ಕೊಬಿಟ್ಟಿದ್ದಾಳೆ. ನಮ್ಮದು ಕಿಚನ್ನು ಮನೆ ಒಳಗಡೆ ಬೇರೆ ಇದೆ, ಬಟ್ ನಾವು ಅಲ್ಲಿ ತುಂಬ ಸೆಕೆ ಆಗುತ್ತೆ ಮತ್ತು ಹೊಗೆ ಸುತ್ಕೊಳ್ಳುತ್ತೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಮನೆ ಒಳಗೆಲ್ಲ ಹೊಗೆ ಸುತ್ಕೊಳ್ಳುತ್ತೆ ಮತ್ತು ಅಲ್ಲಿ ಕೂರ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಪಕ್ಕದಲ್ಲಿ ಜಾಗ ಬೇಕಾದಷ್ಟಿದೆ ಅಲ್ವಾ? ಸೊ ಅಲ್ಲಿ ನಾನು ಈ ಥರ ಕಂಬ ಹಾಕ್ಕೊಂಡು ಮೇಲ್ ಶೀಟ್ ಹಾಕ್ಕೊಂಡು ಈ ಥರ ಶೆಡ್ ಥರ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಗಾಳಿ ಬರೋದು ಅಥವಾ ಹಬೆ ಆಗೋದು ಎಲ್ಲೂ ನಿಲ್ಲಲ್ಲ, ಹೊರಗಡೆ ಹೋಗುತ್ತೆ. ಆಮೇಲೆ ಹೊರಗಡೆಯಿಂದ ಜಾಲರಿ ಹಾಕಿರೋದ್ರಿಂದ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ, ಕೆಲಸ ಮಾಡ್ದಂಗೆ ಅನ್ಸೋದಿಲ್ಲ. ಸೊ ಹಾಗಾಗಿ ಈ ಥರ ನಾನು ಶೆಡ್ ಮಾಡಿಕೊಂಡೆ ಪಕ್ಕದಲ್ಲಿ. ಸೊ ಇದೆಲ್ಲ ಮಾಡಲಿಕ್ಕೆ ಬೇಕಾಗತ್ತೆ ಅಂತ ಹೇಳಿ. ಸೊ ಇದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು, ಯಾಕಂದರೆ ಯೂಟ್ಯೂಬ್ಗೋಸ್ಕರ ಅಂತಲೂ ಅಂದ್ಕೊಂಡೇ ಮಾಡಿರೋದು. ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಮಾಡೋಣ. ಸೊ ಈಗ ಸದ್ಯಕ್ಕೆ ಹೋಳಿಗೆ ಮಾಡಿ ಮುಗಿಸ್ಬಿಡೋಣ. ನೋಡಿದ್ರಿ ಅಲ್ವಾ? ಈ ಥರ ಪ್ರೆಸ್ ಮಾಡ್ತಾ ಹೋಗೋದು. ಆಮೇಲೆ ನಿಮಗೆ ಪ್ರೊಫೆಷ್ನಲಾಗಿ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಖಂಡಿತವಾಗ್ಲೂ ನೀವು ನನಗೆ ಮೆಸೇಜ್ ಮಾಡಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಏಕಂತ ಅಂದರೆ ನೀವು ಒಂದು ಉದ್ಯಮ ಮಾಡ್ತೀನಿ, ಒಂದು ಜೀವನನ ಕಟ್ಕೋತೀನಿ ಅಂದರೆ ನನಗೆ ಅದಕ್ಕಿಂತ ಖುಷಿ ವಿಷಯ ಬೇರೆ ಇಲ್ಲ. ಯಾರು ಯಾವತ್ತೂ ಸುಮ್ಮನೆ ಇರಬಾರ್ದು, ಕಷ್ಟ ಅಂತ ಹೇಳಿ ಏನಾದರೂ ಒಂದು ಮಾಡಬೇಕು. ಸೊ ಕಷ್ಟನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದು ಎಲ್ಲ ಪ್ರಯತ್ನನೂ ನಾವು ಮಾಡಬೇಕು. ಅದಕ್ಕೆ ಮಾಡೋಕ್ಕಿಂತ ಮುಂಚೆ ನಾವು ಸೋತ್ವಿ ಅನ್ನೋದನ್ನು ಒಪ್ಕೊಳ್ಳೋದನ್ನು ನಾನು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಿಮಗೆ ನನ್ನಿಂದ ಏನಾದರೂ ಹೆಲ್ಪ್ ಬೇಕು, ಮಾಹಿತಿ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈನ ಮಾಡ್ತೀನಿ. ಇದಾಗಿತ್ತು ನಮ್ಮ 3ನೆಯ ರೆಸಿಪಿ. ಫಸ್ಟು ಚಟ್ನಿ ಪುಡಿ, ಆಮೇಲೆ ನುಗ್ಗೆ ಸೊಪ್ಪಿನ ತೊಕ್ಕು, ಹಾಗೆ 3ನೇದಾಗಿ ಬೇಳೆ ಹೋಳಿಗೆನ ನಾನು ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಮನೆ ಮಟ್ಟಿಗೆ ಮಾಡೋದಾದರೂ ಓಕೆನೇ, ಇಲ್ಲ ಪ್ರೊಫೆಷ್ನಲ್ ಆಗಿ ಮಾಡೋದಾದರೂ ಓಕೆನೇ. ಯಾರಿಗೆಲ್ಲ ಹೋಳಿಗೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾ ಇದ್ರಿ ಅವರಿಗೆಲ್ಲ ಇದೇ ಅಳತೆನಲ್ಲಿ ನೀವು ಮಾಡಿ ನೋಡಿ. ತುಂಬ ಸಾಫ್ಟಾಗಿರೋ ಹಾಗೆ ರುಚಿಯಾಗಿರುವಂತಹ ಹೋಳಿಗೆ ನಿಮ್ಮ ಮನೆಯಲ್ಲೇ ರೆಡಿ ಆಗುತ್ತೆ. ಸೊ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಹಾಗೆ ತಪ್ಪದೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ಆಮೇಲೆ ನನ್ನ ಈ ಚಾನಲ್ ಏನಿದೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ, ಯಾಕಂದರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ನಾನು ಈ ವಿಡಿಯೋ ಮಾಡಬೇಕಂದ್ರೆ ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ಅಥವಾ ತೊದಲಿಸಿದರೆ ಕ್ಷಮೆ ಇರಲಿ, ಯಾಕಂದರೆ ನನಗೆ ತುಂಬ ಮಾತಾಡಿ ಅಭ್ಯಾಸ ಇಲ್ಲ. ಈಗ ನಿಮ್ಮ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಇರಬೇಕು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಸಾಫ್ಟಾಗಿ ಇದೆ ಅಂತ ಹೇಳಿ, ಎಲ್ಲೂ ಹಾರ್ಡಾಗಿಲ್ಲ. ಸೊ ಇದೇ ರೀತಿ ನೀವು ಈ ಹೋಳಿಗೆನ 1 ವಾರ ಇಟ್ಟು ತಿನ್ಬೋದು. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್.